ಆಂಧ್ರ ಪ್ರದೇಶದ ಕರ್ನೂಲಿನಲ್ಲಿ 1 ತಿಂಗಳ ಹಿಂದಷ್ಟೇ ಮದುವೆಯಾಗಿದ್ದ ತೇಜೇಶ್ವರ್ ಹೆಸರಿನ ವ್ಯಕ್ತಿಯನ್ನ ಕೊಲೆ ಮಾಡಲಾಗಿದೆ. ಬೇರೊಬ್ಬನೊಂದಿಗೆ ಅಕ್ರಮ ಸಂಬಂಧ ಹೊಂದಿದ್ದ ಪತ್ನಿ ಐಶ್ವರ್ಯಾಳೆ ತೇಜೇಶ್ವರ್ನನ್ನ ಹತ್ಯೆ ಮಾಡಿಸಿದ್ದಾಳೆ ಅಂತ ತೇಜೇಶ್ವರ್ ಸಂಬಂಧಿಕರು ಆರೋಪಿಸಿದ್ದಾರೆ. ಮೇ 18ರಂದು ತೇಜೇಶ್ವರ್ ಹಾಗೂ ಐಶ್ವರ್ಯಾಳ ವಿವಾಹ ನಡೆದಿತ್ತು. ಇದಾದ 1 ತಿಂಗಳಿಗೆ ಅಂದ್ರೆ ಜೂನ್ 17ರಂದು ತೇಜೇಶ್ವರ್ ನಾಪತ್ತೆಯಾಗಿದ್ದ. ಇದೀಗ ಕರ್ನೂಲ್ ಬಳಿ ಕಾಲುವೆಯೊಂದರಲ್ಲಿ ತೇಜೇಶ್ವರ್ ಶವ ಪತ್ತೆಯಾಗಿದೆ. ಪತ್ನಿ ಐಶ್ವರ್ಯಾ, ಆಕೆಯ ತಾಯಿ ಸುಜಾತ ಸೇರಿ ಈ ಕೊಲೆ ಮಾಡಿದ್ದಾರೆ ಅಂತ ತೇಜೇಶ್ವರ್ ಪೋಷಕರು ಆರೋಪಿಸಿದ್ದಾರೆ. ತೇಜೇಶ್ವರ್ ಪೋಷಕರ ಪ್ರಕಾರ ಐಶ್ವರ್ಯ ತಾಯಿ ಬ್ಯಾಂಕ್ ಒಂದರಲ್ಲಿ ಕೆಲಸ ಮಾಡ್ತಿದ್ಲು. ಇದೇ ಬ್ಯಾಂಕ್ನ ಸಿಬ್ಬಂದಿ ಜೊತೆ ಐಶ್ವರ್ಯ ಸಂಬಂಧ ಹೊಂದಿದ್ಲು. ಬಳಿಕ ಫೆಬ್ರವರಿಯಲ್ಲಿ ಐಶ್ವರ್ಯ ತೇಜೇಶ್ವರ್ ಮದುವೆ ನಿಗದಿಯಾಗಿತ್ತು. ಕೆಲ ದಿನಗಳ ಕಾಲ ಐಶ್ವರ್ಯ ನಾಪತ್ತೆಯಾಗಿದ್ರಿಂದ ಮದುವೆಯನ್ನ ಮುಂದೂಡಿದ್ರು. ಐಶ್ವರ್ಯಳಿಗೆ ಇಷ್ಟವಿಲ್ಲದಿದ್ರು ಆಕೆಯ ಪೋಷಕರು ಒತ್ತಾಯ ಮಾಡಿ ಮದುವೆ ಮಾಡಿಸಿದ್ದಾರೆ. ಬಳಿಕ ತಾಯಿ ಮಗಳು ಸೇರಿ ಕೊಲೆ ಪ್ಲಾನ್ ಮಾಡಿದ್ದಾರೆ ಅಂತ ತೇಜೇಶ್ವರ್ ಪೋಷಕರು ಆರೋಪಿಸಿದ್ದಾರೆ. ಪೊಲೀಸರು ಐಶ್ವರ್ಯ ಮತ್ತು ತಾಯಿ ಸುಜಾತಾಳನ್ನ ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ಭಾರತಕ್ಕೆ ಪ್ರಯಾಣ ಬೆಳೆಸುವ ಅಮೆರಿಕನ್ ಪ್ರಜೆಗಳಿಗೆ ಎಚ್ಚರಿಕೆಯಿಂದಿರುವಂತೆ ಅಮೆರಿಕ ಸರ್ಕಾರ ಸಲಹೆ ನೀಡಿದೆ. ಅಪರಾಧಗಳು, ಅತ್ಯಾಚಾರ ಪ್ರಕರಣಗಳು ಹೆಚ್ಚಿರುವ ಕೆಲವು ಪ್ರದೇಶಗಳಿಗೆ ತೆರಳದಂತೆ ಹೇಳಿದೆ. ಭಾರತದಲ್ಲಿ ಅತ್ಯಾಚಾರ ಹೆಚ್ಚಾಗಿ ಬೆಳೆಯುತ್ತಿರುವ ಅಪರಾಧವಾಗಿದೆ. ಪ್ರವಾಸಿ ತಾಣಗಳಲ್ಲಿ ಕ್ರೂರ ಅಪರಾಧಗಳು, ಲೈಂಗಿಕ ದೌರ್ಜನ್ಯಗಳು ನಡೆಯುತ್ತಿವೆ ಅಂತ ಅಮೆರಿಕ ತನ್ನ ಸಲಹಾ ಪಟ್ಟಿಯಲ್ಲಿ ಉಲ್ಲೇಖಿಸಿದೆ. ಪೂರ್ವ ಮಹಾರಾಷ್ಟ್ರ ಮತ್ತು ಉತ್ತರ ತೆಲಂಗಾಣದಿಂದ ಪಶ್ಚಿಮ ಬಂಗಾಳದವರೆಗೆ ವ್ಯಾಪಿಸಿರುವ ಗ್ರಾಮೀಣ ಪ್ರದೇಶಗಳಲ್ಲಿ ತನ್ನ ನಾಗರಿಕರಿಗೆ ತುರ್ತು ಸೇವೆಗಳನ್ನು ಒದಗಿಸಲು ಅಮೆರಿಕ ಸೀಮಿತ ಸಾಮರ್ಥ್ಯ ಹೊಂದಿದೆ. ಹೀಗಾಗಿ ಈ ಪ್ರದೇಶಗಳಿಗೆ ತೆರಳುವುದನ್ನು ತಪ್ಪಿಸಿ ಎಂದು ಸಲಹೆ ನೀಡಿದೆ. ಮಾಜಿ ಸಂಸದ ಡಿಕೆ ಸುರೇಶ್ ಹೆಸರೇಳಿಕೊಂಡು ಐಶ್ವರ್ಯಗೌಡ ವಂಚನೆ ಪ್ರಕರಣ ಸಂಬಂಧ ಡಿಕೆ ಸುರೇಶ್ ವಿಚಾರಣೆ ಎದುರಿಸಿದ್ದಾರೆ. ಬೆಳಗ್ಗೆ 11:15ಕ್ಕೆ ಬೆಂಗಳೂರಿನ ಶಾಂತಿನಗರದಲ್ಲಿರೋ ಇಡಿ ಕಚೇರಿಗೆ ಆಗಮಿಸಿದ ಸುರೇಶ್ರನ್ನ ಇಡಿ ತೀವ್ರ ವಿಚಾರಣೆಗೊಳಪಡಿಸಿದೆ. 7 ಗಂಟೆಗಳ ಕಾಲ ವಿಚಾರಣೆ ನಡೆಸಿ ಹಲವು ಪ್ರಶ್ನೆಗಳನ್ನ ಕೇಳಿರೋ ಇಡಿ ಹೇಳಿಕೆ ದಾಖಲಿಸಿಕೊಂಡಿದೆ. ಬ್ಯಾಂಕ್ ದಾಖಲೆ, ಐಶ್ವರ್ಯ ಪರಿಚಯ ಮತ್ತು ವಂಚನೆ ಬಗ್ಗೆ ಇಡಿ ವಿಚಾರಣೆ ನಡೆಸಿದೆ. ಇಬ್ಬರ ನಡುವೆ ಹಣಕಾಸು ವ್ಯವಹಾರ ಇದೆಯಾ ಅಂತ ಐಶ್ವರ್ಯಗೌಡ ನೀಡಿದ ಪ್ರಶ್ನೆಗಳನ್ನ ಆಧರಿಸಿ ಪ್ರಶ್ನೆ ಕೇಳಲಾಗಿದೆ. ಹಾಗೆಯೇ ಡಿಕೆ ಸುರೇಶ್ ನೀಡಿದ ದಾಖಲೆಗಳನ್ನು ಪರಿಶೀಲಿಸಿ ಪ್ರಶ್ನೆ ಕೇಳಲಾಗಿದೆ. ಇತ್ತ ಐಶ್ವರ್ಯಾಗಿ ಸೇರಿದ 3.98 ಕೋಟಿ ಮೌಲ್ಯದ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಂಡಿರುವ ಬಗ್ಗೆ ಇಡಿ ಮಾಧ್ಯಮ ಪ್ರಕಟಣೆ ಹೊರಡಿಸಿದೆ. ಹಿಂದೂ ಕಾರ್ಯಕರ್ತ ಸುಭಾಷ್ ಶೆಟ್ಟಿ ಬರ್ಬರ ಹತ್ಯೆ ಪ್ರಕರಣದ 8 ಆರೋಪಿಗಳನ್ನ ಎನ್ಐಎ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶ ನೀಡಿದೆ. ಅಮ್ಮ ಇಲ್ಲೇ ಇರೋ ಬರ್ತೀನಿ ಅಂತ ಹೋದ ಪಾಪಿ ಪುತ್ರ ಮಾನಸಿಕ ಅಸ್ವಸ್ಥ ತಾಯಿಯನ್ನ ರಸ್ತೆಯಲ್ಲೇ ಬಿಟ್ಟಿದ್ದಾನೆ. ಮಂಡ್ಯ ಕಿರುಗಾವಲು ಗ್ರಾಮದಲ್ಲಿ ಮನ ಕಲುಕುವ ಘಟನೆ ನಡೆದಿದೆ. ಮಗನ ಬರುವಿಕೆಗಾಗಿ 80 ವರ್ಷದ ಅಜ್ಜಿ ಕಾಯುತ್ತಿದ್ರು. ಕೊನೆಗೆ ಅಜ್ಜಿಯನ್ನ ರಕ್ಷಿಸಿರುವ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಸ್ಪತ್ರೆಗೆ ಸೇರಿಸಿದೆ. ಜೈಲರ್ 2ಗಾಗಿ ರಜನಿ ಕಳೆದೊಂದು ವಾರದಿಂದ ಮೈಸೂರಿನ ಹುಣಸೂರಿನ ಸಣ್ಣಹಳ್ಳಿ ಬಿಳಿಕೆರೆ ಗ್ರಾಮದಲ್ಲಿಯೇ ಇದ್ದಾರೆ. ರಜನಿ ಬರೋ ಟೈಮ್ಸ್ಗೆ ಫ್ಯಾನ್ಸ್ ಮುಗಿಬಿದ್ದಿದ್ರು. ರಜನಿಕಾಂತ್ ತಮ್ಮ ಕಾರ್ ಸನ್ ರೂಫ್ ಓಪನ್ ಮಾಡಿ ಕೈ ಮುಗಿಯುತ್ತಲೇ ಜನರತ್ತ ನೋಡಿದ್ದಾರೆ. ತಲೈವಾ ತಲೈವಾ ಅಂತ ಫ್ಯಾನ್ಸ್ ಜೈಕಾರ ಕೂಗಿದ್ದಾರೆ. ಹಂಸಲೇಖ ನಿರ್ದೇಶನದ ಚೊಚ್ಚಲ ಓಕೆ ಅನ್ನೋ ಸಿನಿಮಾಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದ್ದಾರೆ. ಜಿಲ್ಲಾ ಪ್ರವಾಸಕ್ಕೆ ತೆರಳುವ ಮುನ್ನ ಚಿತ್ರದ ಶೂಟಿಂಗ್ಗೆ ಕಾವೇರಿ ನಿವಾಸದಲ್ಲಿ ಸಿಎಂ ಚಾಲನೆಯನ್ನ ನೀಡಿದ್ರು. ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಪಂದ್ಯದಲ್ಲಿ ಕನ್ನಡಿಗ ಕೆಎಲ್ ರಾಹುಲ್ ಭರ್ಜರಿ ಶತಕ ಸಿಡಿಸಿದ್ದಾರೆ. ಇನ್ನು 2ನೇ ಇನ್ನಿಂಗ್ಸ್ನಲ್ಲೂ ಶತಕ ಸಿಡಿಸಿರುವ ರಿಷಬ್ ಪಂತ್ ಈ ಪಂದ್ಯದಲ್ಲಿ ಬ್ಯಾಕ್ ಟು ಬ್ಯಾಕ್ ಶತಕ ಬಾರಿಸಿದ್ದಾರೆ.